ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತುಂಬ ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಯಾವ ಲಗ್ನದಲ್ಲಿ ಮಾಡಬೇಕು. ನೀವು ಹೇಳಿದಂಥ ಲಗ್ನದಲ್ಲಿ ನಾವು 3-4 ವರ್ಷದಿಂದ ಮಾಡಿ ತುಂಬ ಒಳ್ಳೆಯದಾಗಿದೆ, ಆ ಲಗ್ನ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗಿದೆ ಅನ್ನುವಂಥದ್ದು. ಲಗ್ನ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಯಾವುದೇ ಶುಭ ಸಮಾರಂಭಗಳಿರ್ಬೋದು, ಶುಭ ಕಾರ್ಯಗಳಿರ್ಬೋದು, ಧಾರ್ಮಿಕ ಕಾರ್ಯಗಳಿರ್ಬೋದು, ಏನೇ ಮಾಡೋದಾದರೂ ಕೂಡ ಪರ್ಟಿಕ್ಯುಲರ್ ಆಗಿ ಒಳ್ಳೆ ಲಗ್ನನ ಆಯ್ಕೆ ಮಾಡ್ಕೊಳ್ಳೋವಂಥದ್ದು. ಇನ್ನು ಮದುವೆಲೂ ಕೂಡ ನಿಮ್ಗೆಲ್ರಿಗೂ ಗೊತ್ತಿರೋವಂಥದ್ದು ಲಗ್ನನೇ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಆ ಲಗ್ನದಲ್ಲಿ ಯಾವುದಾದ್ರೂ ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಆ ಕೆಲಸಗಳು ನಮಗೆ ಕೈ ಹಿಡಿಯುತ್ತೆ ಅನ್ನುವಂಥದ್ದು. ನಾವು ಮಾಡಿದಂಥ ಒಂದು ಏನು ಪೂಜೆಗಳಿರ್ಬೋದು ಅಥವಾ ಏನೇ ಒಂದು ಕಾರ್ಯಗಳಿರ್ಬೋದು, ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿ ನಮಗೆ ಒಳ್ಳೇದು ಮಾಡುತ್ತೆ ಅನ್ನುವಂಥದ್ದು. ಸೊ ಲಗ್ನ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಮ್ಮ ಜಾತಕದಲ್ಲೂ ಕೂಡ ನಾವೇನೆಂದರೆ ಮೇಯ್ನ್ ನೋಡುವಂಥದ್ದೇ ಲಗ್ನ. ಲಗ್ನದಿಂದಲೇ ನಾವೆಲ್ಲ ಪ್ರತಿಯೊಂದು ಆ ಒಂದು ಜಾತಕನ ಏನು ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅವ್ನಿಗೇನು ಒಳ್ಳೇದಾಗತ್ತೆ, ಅವ್ನಿಗೇನೇನೆಲ್ಲ ನಡೆಯುತ್ತೆ, ಮದುವೆ ಯಾವಾಗ ಆಗುತ್ತೆ, ಮಕ್ಳು ಯಾವಾಗ ಆಗುತ್ತೆ, ಜಾಬ್ ಯಾವಾಗ ಸಿಗುತ್ತೆ, ಟೈಮ್ ಹೆಂಗಿದೆ, ಇದೆಲ್ಲ ನೋಡೋದಕ್ಕೆ ಮೇಯ್ನ್ ಕಾರಣ ಫಸ್ಟ್ ಬಂದು ಲಗ್ನ ನೋಡೋವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ಬರೋವಂಥದ್ದು ರಾಶಿ, ಅದಾದಮೇಲೆ ದಶಾಭುಕ್ತಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಗ್ನಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಲಗ್ನ ನಾವು ಕರೆಕ್ಟಾಗಿ ಕಂಡುಹಿಡ್ಕೊಂಡು ಆ ಲಗ್ನದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುವಂಥದ್ದು. ಅದರಲ್ಲೂ ಕೂಡ ವರಮಹಾಲಕ್ಷ್ಮಿ ಮತ್ತು ದೀಪಾವಳಿ ಲಕ್ಷ್ಮಿ ಕೂಡ್ಸೋವಂಥದ್ದು ಇರ್ಬೋದು, ಇದನ್ನು ಯಾವಾಗಲೂ ಪರ್ಟಿಕ್ಯುಲರಾಗಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಅವರು ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇ ಲಗ್ನದಲ್ಲಿ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗಿದೆ ಅನ್ನೋವಂಥದ್ದನ್ನು ಪ್ರತಿ ವರ್ಷ ಹೇಳ್ತಾನೆ ಇರ್ತೀರಾ. ಇನ್ನು ತುಂಬ ಜನ ಆಲ್ರೆಡಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಬೇಗ ಹೇಳಿ ಅಂತ ಅನ್ನುವಂಥದ್ದು. ಅದಕ್ಕೆ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಅಂದರೆ ಯಾವ ಡೇಟಲ್ಲಿ ಮಾಡಬೇಕು, ಕೆಲವ್ರಿಗೆ ಏನಂದರೆ ಕನ್ಫ್ಯೂಷನ್ ಇದೆ ಯಾವ ಡೇಟಲ್ಲಿ ಮಾಡಬೇಕು ಅನ್ನೋಂಥದ್ದು. ಕನ್ಫ್ಯೂಷನ್ ಯಾರಿಗೂ ಬೇಕಾಗೇ ಇಲ್ಲ. ಯಾವಾಗಲೇ ಆದರೂ ಶ್ರಾವಣ ಮಾಸ ಹುಟ್ಟಿದಂಥ ಏನಿವಾಗ ಅಮಾವಾಸ್ಯೆ ಆಗಿ ಭೀಮ್ನ ಅಮಾವಾಸ್ಯೆ ಆಗುತ್ತೆ, ಅದಾದಮೇಲೆ ಬರೋವಂಥ ಶ್ರಾವಣ ಮಾಸ ಸ್ಟಾರ್ಟ್ ಆಗುವಂಥ ಏನಿರುತ್ತೆ 2ನೇ ಶುಕ್ರವಾರ ಪ್ರತಿ ವರ್ಷ ಇದೇ ನಡೆಯುವಂಥದ್ದು. ತುಂಬ ಜನ ಈ ಸರಿ ಏನಂದರೆ ಕನ್ಫ್ಯೂಷನ್ ನಮಗೆ ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ವಾರನೇ ಮಾಡಬೇಕಾ, ಸೆಕೆಂಡ್ ವಾರ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಖಂಡಿತವಾಗ್ಲೂ ಯಾವಾಗಲೇ ಆದರೂ ಕೂಡ ಫಸ್ಟ್ ವಾರ ಮಾಡೋಂಗಿಲ್ಲ. ಶ್ರಾವಣದ 2ನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾಗತ್ತೆ. ಇನ್ನು ಕೆಲವು ಹೆಣ್ಮಕ್ಳಿಗೆ ಏನಂದರೆ 2ನೇ ಶುಕ್ರವಾರ ಏನಾಗುತ್ತೆ ಅದು ಮಾಡೋಕ್ಕಾಗಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್ ಇರೋವಂಥದ್ದು ಇರುತ್ತೆ, ಹೆಣ್ಮಕ್ಳು ಸ್ವಲ್ಪ ತೊಂದರೆ ಇರೋವಂಥದ್ದು ಇರುತ್ತೆ, ಅಥವಾ ಇನ್ನೊಂದೇನೋ ಒಂದು ಮಾಡೋಕ್ಕಾಗಲ್ಲ ಅನ್ನೋಂಥವ್ರು 8ನೇ ತಾರೀಕು ಆದಮೇಲೆ ಬರೋವಂಥ 15ನೇ ತಾರೀಕು, 22ನೇ ತಾರೀಕು ಅಂದರೆ 3ನೇ ಶುಕ್ರವಾರ, 4ನೇ ಶುಕ್ರವಾರ ಕೂಡ ಮಾಡ್ಬೋದು. ಸೊ ಇದೆಲ್ಲ ಡೀಟೇಲಾಗಿ ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಮಾತಾಡ್ತಾ ಇರೋವಂಥದ್ದು ಯಾವತ್ತು ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಅಂದರೆ 8/8/2025 ಶುಕ್ರವಾರ, ಅಂದರೆ ಈ ಒಂದು ಆಗಸ್ಟ್ ತಿಂಗಳ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಪರ್ಟಿಕ್ಯುಲರ್ ಆಗಿ ಮಾಡಬೇಕಾಗಿರೋವಂಥದ್ದು. ಯಾಕಂದರೆ 2ನೇಯ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅನ್ನುವಂಥದ್ದು. ಸೊ 8ನೇ ತಾರೀಕೆ ಮಾಡಬೇಕು. ಆಗದೇ ಇರೋರು 15/22 ಅಂತ ಹೇಳಿದ್ದೀನಿ. ಬಟ್ ಎಲ್ಲರೂ ಮಾಡೋವಂಥದ್ದು ಏನಂದರೆ 8ನೇ ತಾರೀಕು ಖಂಡಿತವಾಗ್ಲೂ ಮಾಡಬೇಕಾಗತ್ತೆ. ಇನ್ನು ನ್ಯೂಮರಾಲಜಿಕಲ್ ಪ್ರಕಾರ ನಾವು ನೋಡೋದಾದರೆ 8 and 6 ಕಾಂಬಿನೇಷನ್ ಬರುತ್ತೆ. ಎಕ್ಸಲೆಂಟ್ ಕಾಂಬಿನೇಷನ್ ಶನಿ ಶುಕ್ರ ಬಂದಾಗ ತುಂಬ ಒಳ್ಳೆಯದು. ನಾವು ಯಾವಾಗಲೂ 8ನೇ ತಾರೀಕು ಚೆನ್ನಾಗಿಲ್ಲ ಯಾವುದೇ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತೀವಿ. ಬಟ್ ಈ ಒಂದು ಧಾರ್ಮಿಕ ಕಾರ್ಯಗಳು, ಪೂಜೆ ಪುನಸ್ಕಾರಗಳು, ಹಬ್ಬಗಳು ಬಂದಾಗ ಖಂಡಿತವಾಗ್ಲೂ ಇಂಥ ಡೇಟು ತುಂಬ ಒಳ್ಳೇದು ಮಾಡುತ್ತೆ, ಸ್ಥಿರತೆ ತಂದು ಕೊಡುವಂಥದ್ದು. ಅದರಲ್ಲೂ ಕೂಡ 8 and 6 ಕಾಂಬಿನೇಷನ್ನು ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನೋಡುವಾಗ ಶುಕ್ರವಾರ ಏನು ನಮಗೆ ರಾಹುಕಾಲ, ಯಮಗಂಟ ಕಾಲ, ಗುಳಿಕ ಕಾಲ ಬಂದಿರುತ್ತೆ ಅಂತ ನೋಡಿದಾಗ ನಾವು ಯಾವಾಗಲೂ ಕ್ಯಾಲೆಂಡ್ರಲ್ಲಿ ನೋಡ್ಬಿಡ್ತೀವಿ 10:30 12 ಗಂಟೆವರೆಗೂ ರಾಹುಕಾಲ ಏನು ಮಾಡಬಾರ್ದು ಅನ್ನುವಂಥದ್ದು ಅಂತ. ಆ ಥರ ಅಲ್ಲ. ರಾಹುಕಾಲ ಅನ್ನುವಂಥದ್ದು ಶುಕ್ರವಾರ 10:51 12:25 ಇರುತ್ತೆ. ಇನ್ನು ಯಮಗಂಟ ಕಾಲ ಬಂದು ಮಧ್ಯಾಹ್ನ 3:34 5:08 ಇರುತ್ತೆ. ಗುಳಿಕ ಕಾಲ ಬಂದು ಬೆಳಗ್ಗೆ 7:42 ಬೆಳಗ್ಗೆ 9:16 ಇರುತ್ತೆ. ಸೊ ಈ 3 ಟೈಮಲ್ಲಿ ನಾವು ಯಾವುದೇ ರೀತಿಯ ಒಳ್ಳೆ ಕೆಲಸ ಮಾಡೋದಿಲ್ಲ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ ಟೈಮ್ ಅಂದರೆ ನಾನು ಈಗ ಹೇಳ್ದೆ ಲಗ್ನ ತುಂಬ ಇಂಪಾರ್ಟೆಂಟು, ಒಳ್ಳೆ ಲಗ್ನದಲ್ಲಿ ಮಾಡಬೇಕು ಅನ್ನುವಂಥದ್ದು. ಬ್ರಾಹ್ಮಿ ಮುಹೂರ್ತ, ಗೋಧೂಳಿ ಲಗ್ನ ಎಲ್ರಿಗೂ ಗೊತ್ತಿರೋವಂಥದ್ದು, ಇದು ಮಾಡ್ಬೋದು ಅನ್ನುವಂಥದ್ದು. ಅಂದರೆ ಯಾವುದೇ ಇದೊಂದು ಗಳಿಗೆನ ನೋಡದೆ ಮಾಡೋವಂಥದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋವಂಥದ್ದು, ಪೂಜೆಗಳನ್ನ ಮಾಡೋವಂಥದ್ದು ನಮಗೆ ತುಂಬ ಶ್ರೇಯಸ್ಸು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಗೋಧೂಳಿ ಲಗ್ನ ಸಂಜೆ 5:30 6:00ವರೆಗೂ ಮಾಡ್ಕೊಳ್ಳೋವಂಥದ್ದು ಮಾಮೂಲಿಯಾಗಿ ಹೇಳೋವಂಥದ್ದು. ಬಟ್ ನಾನೀಗ ಹೇಳೋವಂಥ ಲಗ್ನ ಏನಿರುತ್ತೆ ಇದು ಪರ್ಟಿಕ್ಯುಲರ್ ಆಗಿ ನೀವು ಹಣಕಾಸು ಸಂಬಂಧಪಟ್ಟಂಗೆ ವರಮಹಾಲಕ್ಷ್ಮಿ ವರ ಕೊಡು ಮಹಾಲಕ್ಷ್ಮಿ ಅಂತ ಕೇಳ್ಕೊಳ್ಳೋವಂಥದ್ದು. ಅಂದರೆ ದುಡ್ಡೇ ಅಂತ ಅಲ್ಲ, ನಿಮ್ಮ ಆಸೆ ಕನಸುಗಳು. ಈ ವರ್ಷ ಯಾರೋ ಸೈಟ್ ತೊಗೊಂಡಿರ್ತೀರಾ, ಮನೆ ಕಟ್ಟಬೇಕು ಅಂತಿರ್ತೀರಾ. ಇನ್ನು ಕೆಲವ್ರಿಗೆ ಯಾರೋ ಲೋನ್ ಅಪ್ಲೈ ಆಗಿರಲ್ಲ, ಲೋನ್ ಅಪ್ಲೈ ಆದರೆ ನಾವು ಮನೆ ಕಟ್ಟಬೇಕು ಅಂತಿರ್ತೀರಾ. ಕೆಲವರು ಸೈಟ್ ತೊಗೊಳ್ಳೋವಂಥದ್ದು ಇರುತ್ತೆ, ಮನೆ ಖರೀದಿ ಮಾಡೋವಂಥದ್ದು ಇರುತ್ತೆ, ಜಮೀನು ತೊಗೊಳ್ಳೋವಂಥದ್ದು ಇರುತ್ತೆ, ಒಳ್ಳೆ ಜಾಬ್ ಸಿಗಬೇಕು ಅನ್ನೋವಂಥದ್ದು ಇರುತ್ತೆ, ಇನ್ನು ಹಣಕಾಸು ಚೆನ್ನಾಗಿ ಬರಬೇಕು ಅನ್ನೋವಂಥದ್ದು ಇರುತ್ತೆ.
ಕೆಲವ್ರಿಗೇನಪ್ಪ ಅಂತಂದರೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ ಬಿಸ್ನೆಸ್ಸಲ್ಲಿ, ಅದು ಚೆನ್ನಾಗಿ ನಡೆದು ನಮಗೆ ಬರೋ ವರ್ಷದಷ್ಟರಲ್ಲಿ ಒಳ್ಳೆಯದಾದ್ರೆ ಸಾಕಪ್ಪ ಅನ್ನೋಂಥದ್ದು ಇರುತ್ತೆ. ಇದಕ್ಕೆಲ್ಲ ನಮ್ಗೆ ಹೆಲ್ಪ್ ಮಾಡೋವಂಥದ್ದೇ ಲಗ್ನ. ಸೊ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಲಗ್ನ ನಾನು ಹೇಳೋವಂಥದ್ದು 8ನೇ ತಾರೀಕು ಶುಕ್ರವಾರ ಯಾವ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಂತಂದರೆ, ಫಸ್ಟು ಮೇಯ್ನಾಗಿ ಬೆಳಗ್ಗೆ 4 ಗಂಟೆಯಿಂದ 4:15 ಮಿಥುನ ಲಗ್ನ ಎಕ್ಸಲೆಂಟ್ ಆ್ಯಂಡ್ ಸೂಪರ್ ಅಂತ ಹೇಳ್ತೀನಿ. ಈ ಲಗ್ನದಲ್ಲಿ ನೀವು ಮಾಡೋದ್ರಿಂದ ತುಂಬ ವಿಶೇಷವಾದಂಥ ಲಾಭಗಳನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ನೀವು ಆ ಒಂದು ಹಬ್ಬ ಏನು ಮಾಡಿರ್ತೀರ ವರಮಹಾಲಕ್ಷ್ಮಿಗೆ, ಅದರ ಒಂದು ಪೂರ್ತಿ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಈ ಲಗ್ನ ನಮಗೆ ತುಂಬ ಸಹಾಯ ಮಾಡುತ್ತೆ. ಸೊ ಎಲ್ಲರೂ ಅಂತೀರ ಅಷ್ಟು ಬೆಳಗ್ಗೆ ಹೆಂಗೆ ಮಾಡೋದು ಅಂತ. ವರ್ಷಕ್ಕೆ ಒಂದು ಸರಿ ಬರೋವಂಥದ್ದು, ಅಷ್ಟು ಒಳ್ಳೆ ಲಗ್ನ ಸಿಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಜಾಗರಣೆ ಮಾಡಿದ್ರೂ ಪರವಾಗಿಲ್ಲ, ನೀವು ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿಕೊಂಡು 4ರಿಂದ 4:15ಗೆ ದೀಪ ಅಂಟಿಸಿ ಪೂಜೆ ಮಾಡಿಬಿಡೋವಂಥದ್ದು ಬೆಸ್ಟ್ ಅಂತ ಹೇಳ್ತೀನಿ. ಉಳಿದಿದ್ದು ಏನೇ ಇದ್ರೂ ಆಮೇಲೆ ಮಾಡ್ಕೊಳ್ಳಿ. ಬಟ್ ದೇವ್ರನ್ನ ಏನು ನೀವು ಕೂಡಿಸೋದಕ್ಕೆಲ್ಲ ಏನು ಮಾಡ್ತೀರಿ, ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಪ್ರಿಪ್ರೇಷನ್ ಮಾಡ್ಕೊಂಡು ನೀವು 4ರಿಂದ 4:15 ಮಿಥುನ ಲಗ್ನ ಸೂಪರ್ ಅಂತ ಹೇಳ್ತೀನಿ, ಫಸ್ಟ್ ಅಂತ ಹೇಳ್ತೀನಿ. ಇದರಲ್ಲಿ ಮಾಡ್ಕೊಂಡಾಗ ಎಕ್ಸಲೆಂಟ್ ರಿಸಲ್ಟ್ಸ್ನ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಕೆಲವ್ರಿಗೆ ಆಗಲ್ಲ, ಮಿಸ್ ಆಗೋಯ್ತು, ಟೈಮ್ ಆಗೋಯ್ತು, ನಾವೇನೋ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ, ಮುಗಿದೋಯ್ತು ಈ ಟೈಮು, ಮತ್ತೆ ಏನು ಮಾಡಬೇಕು ಅನ್ನೋ ಥರ ಇತ್ತು ಅಂತಂದರೆ, ನಿಮಗೆ ಕೊಡೋಂಥ ಒಂದು ಇನ್ನೊಂದೇನಪ್ಪ ಅಂತಂದರೆ, ಮಧ್ಯಾಹ್ನ 12:25 12:50 ಮಧ್ಯಾಹ್ನ ಆವಾಗಲೂ ಕೂಡ ಖಂಡಿತವಾಗ್ಲೂ ಮಾಡ್ಬೋದು. ತುಂಬ ಲೇಟ್ ಆಗೋಯ್ತು ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಇಂಥ ಒಳ್ಳೆ ಲಗ್ನಗಳಲ್ಲಿ ನಾವು ಏನೇ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು. ಅದರಿಂದ 12:25 12:50 ಎರಡನೇದು ತುಲಾ ಲಗ್ನ ಎಕ್ಸಲೆಂಟ್ ಅಂತ ಹೇಳ್ತೀನಿ. ಅದು ಬಿಟ್ಟು ನಿಮ್ಗೆ ಯಾರಾದರೂ 3 ದಿನ ಇಡೋರು ಇರ್ತೀರಾ, ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಸಾಯಂಕಾಲ ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋಂಥವ್ರಿಗೆ 5 ಗಂಟೆಯಿಂದ 5:30ವರೆಗೂ ಧನುರ್ ಲಗ್ನ ಇರುತ್ತೆ. ಈ 3 ಟೈಮು ಎಕ್ಸಲೆಂಟ್ ಅಂತ ಹೇಳ್ತೀನಿ. ಕೆಲವರೆಲ್ಲ ತುಂಬ ವಿಡಿಯೋಸ್ ನಾನು ಚೆಕ್ ಮಾಡುವಾಗ ಕೇಳ್ತೀನಿ, ಎಲ್ಲರೂ ಹೇಳ್ತಾರೆ ನನಗೆ ಸಿಂಹ ಲಗ್ನದಲ್ಲಿ ಮಾಡಿಬಿಡಿ, ವೃಶ್ಚಿಕ ಲಗ್ನದಲ್ಲಿ ಮಾಡಿಬಿಡಿ, ಕುಂಭ ಲಗ್ನದಲ್ಲಿ ಮಾಡಿಬಿಡಿ. ಖಂಡಿತವಾಗ್ಲೂ ಲಗ್ನ ಅಂದರೆ ಹಂಗಲ್ಲ. ಸಿಂಹ ಲಗ್ನ ಒಳ್ಳೆಯದೇ, ಬಟ್ ಸಿಂಹ ಲಗ್ನ ಈ ಒಂದು ಡೇಟಿಗೆ ಚೆನ್ನಾಗಿ ಬಂದಿದೆಯಾ ಅನ್ನೋಂಥದ್ದು ನಾವು ನೋಡಬೇಕು. ಯಾಕಂದರೆ ಸಿಂಹ ರಾಶಿಯ ರಾಶಿಯಾಧಿಪತಿ ಸೂರ್ಯ ಬಂದು 12ನೇ ಮನೇಲಿ ಕೂತ್ಕೊಂಡಾಗ ನಾವು ಮಾಡಿ ವ್ಯರ್ಥ. ಯಾವಾಗಲೂ ಏನಂತಂದರೆ, ನಾವು ಮಾಡೋ ಲಗ್ನದಲ್ಲಿ ಒಳ್ಳೊಳ್ಳೆ ದೇವರುಗಳು ಅಂದರೆ ಒಳ್ಳೊಳ್ಳೆ ಗ್ರಹಗಳು ಕೂತ್ಕೊಂಡಿರಬೇಕು. ನಾನು ನಿಮಗೇನು ಕೊಟ್ಟಿದ್ದೀನಿ ಇದೆಲ್ಲ ನಿಮಗೇನಪ್ಪ ಅಂತಂದರೆ, ಗುರು ಮತ್ತು ಶುಕ್ರ ಹಣಕಾಸು ಚೆನ್ನಾಗಿ ಬರುವಂಥದ್ದು, ಬುಧ ಮತ್ತು ಸೂರ್ಯ 2ನೇ ಮನೇಲಿ ಕೂತ್ಕೊಂಡಿರುವಂಥದ್ದು, ಈ ರೀತಿ ನೋಡಬೇಕೇ ಹೊರತು, ಈಗ ನೋಡಿ ಇವಾಗ ಸಿಂಹ ರಾಶಿಯ ಒಂದು ರಾಶಿಯಾಧಿಪತಿ ಸೂರ್ಯ ಬಂದು 12ರಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ, ವ್ಯಯ ಆಗುತ್ತೆ. ನೀವು ಸಿಂಹ ಲಗ್ನದಲ್ಲಿ ಏನಾದರೂ ಮಾಡಿಬಿಟ್ರಿ ಪೂಜೆ ಅಂತಂದರೆ, ನಿಮ್ಮ ದುಡ್ಡು ಕಾಸು ಹಣಕಾಸು ಖರ್ಚಾಗುವಂಥದ್ದು. ಈ ವರ್ಷ ಎಲ್ಲ ನೀವೇನೇ ಕೂಡಿಟ್ರೋ ದುಡ್ಡು ನಿಲ್ಲೋದಿಲ್ಲ, ಸುಮ್ಮನೆ ಹಣಕಾಸು ಖರ್ಚಾಗುವಂಥದ್ದಾಗುತ್ತೆ. ಬರೀ ಲಗ್ನ ಅಂತ ನೋಡೋದಲ್ಲ, ಲಗ್ನಾಧಿಪತಿ ಎಲ್ಲಿದ್ದಾನೆ ಅನ್ನೋದು ನೋಡಬೇಕು, ಮತ್ತು ಆ ಲಗ್ನದಿಂದ ನಮಗೇನೆಲ್ಲ ಲಾಭ ಆಗುತ್ತೆ, ಆದಾಯ ಆಗುತ್ತೆ ಅಂತ ನೋಡೋವಂಥದ್ದಾಗುತ್ತೆ. ಲಗ್ನದಲ್ಲಿ ಗುರು ಶುಕ್ರ ಕೂತ್ಕೊಂಡಿರೋವಂಥದ್ದು ಎಕ್ಸಲೆಂಟ್ ಕಾಂಬಿನೇಷನ್ ನಿಮ್ಗೆ ಕೊಟ್ಟಿರೋವಂಥದ್ದು ನಾನು. ಸೊ ಆ ರೀತಿಯಲ್ಲಿ ಒಂದು ಒಳ್ಳೆ ಟೈಮ್ ಅಂತ ಈ 3 ಟೈಮ್ನ ನಿಮ್ಗೆ ಹೇಳಿದ್ದೀನಿ. ಸೊ ಈ ಟೈಮ್ನ ನೀವೆಲ್ಲರೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಕೆಲವ್ರು ಏನಪ್ಪ ಅಂದರೆ, ಈ ಶುಕ್ರವಾರ 8ನೇ ತಾರೀಕು ನಾವು ಮಾಡೋಕ್ಕಾಗಲ್ಲ, 15-22ಕ್ಕೆ ಮಾಡ್ತೀವಿ, ಅದಕ್ಕೆ ಯಾವ ಟೈಮಿಂಗ್ ಫಾಲೋ ಮಾಡಬೇಕು ಅಂತ ಹೇಳ್ತೀರಾ. ಸೊ ಅವ್ರಿಗೂ ಹೇಳೋವಂಥದ್ದು ಏನಪ್ಪ ಅಂತಂದರೆ, ಅವರಿಗೆ ಸ್ವಲ್ಪ ಬದಲಾವಣೆ ಆಗುತ್ತೆ. 15ನೇ ತಾರೀಕು 22ನೇ ತಾರೀಕು ಮಾಡೋರಿಗೆ ಸ್ವಲ್ಪ ಅರ್ಲಿ 4 ಗಂಟೆಯಿಂದ 4:15 ನಾನೇನು ಹೇಳಿದೆ, 3:30ಯಿಂದ 4 ಗಂಟೆ ಅಂದರೆ ಬೆಳಗಿನ ಜಾವ ಮಾಡೋವಂಥದ್ದು, ಆ ಒಂದು ಟೈಮಲ್ಲಿ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು. ಅದೇ ರೀತಿಯಲ್ಲಿ ಮಧ್ಯಾಹ್ನ ಹೇಳಿರೋಂಥ ಟೈಮ್ ಸೇಮ್ ಇರುತ್ತೆ. ಇನ್ನು ಸಾಯಂಕಾಲ ನಾನು ಹೇಳಿರುವಂಥ 5ರಿಂದ 5:30 ಏನಿರುತ್ತೆ, 5:30ಯಿಂದ 6 ಗಂಟೆ ಮಾಡ್ಕೊಳ್ಳಿ. ಅಂದರೆ ಅರ್ಧ ಗಂಟೆ ಹಿಂದೆ ಮುಂದೆ ಆಗುವಂಥದ್ದು 15-22ಕ್ಕೆ ಮಾಡೋರಿಗಾದರೆ. ಬಟ್ 8ನೇ ತಾರೀಕು ಶುಕ್ರವಾರ ಮಾಡೋವಂಥವ್ರಿಗೆ 4ರಿಂದ 4:15, 12:25ರಿಂದ 12:50, ಅದೇ ರೀತಿಯಲ್ಲಿ 5 ಗಂಟೆಯಿಂದ 5:30 ಸಾಯಂಕಾಲ. ಈ 3 ಟೈಮಲ್ಲಿ ಖಂಡಿತವಾಗ್ಲೂ ಲಕ್ಷ್ಮಿನ ಕೂಡಿಸಿ ಪೂಜೆ ಮಾಡ್ಕೊಳ್ಳೋವಂಥದ್ದನ್ನ ಮಾಡಿ. ವರಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಿಮಗಿರುತ್ತೆ. ಇನ್ನು ಈ ಹಬ್ಬ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಪ್ರತಿ ವರ್ಷ ಒಂದೊಂದು ವಿಡಿಯೋ ಕಂಟೆಂಟ್ ಬಂದ್ಬಿಟ್ಟಿದೆ. ಸೊ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬರುತ್ತೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕೂಡ ನೋಡಿಕೊಂಡು ನಿಮಗೆ ಯಾವ ಥರ ಹಬ್ಬ ಮಾಡಬೇಕು, ಮೊದಲನೇ ಸರಿ ಮಾಡೋರು ಇರ್ತೀರ, ಕೆಲವ್ರಿಗೆ ಮಾಡಿಬಿಟ್ಟಿರ್ತೀರ, ಮರ್ತುಬಿಟ್ಟಿರ್ತೀರ. ಅವರೆಲ್ಲ ಆ ಒಂದು ವಿಡಿಯೋಗೂ ಚೆಕ್ ಮಾಡಿಕೊಂಡು ಆ ವಿಡಿಯೋಲಿರೋ ಕಂಟೆಂಟ್ನ ನೋಡ್ಕೊಂಡು ನೀವು ಖಂಡಿತವಾಗ್ಲೂ ಈ ವರ್ಷ ಮಾಡಿ ಅಂತ ಹೇಳ್ತೀನಿ. ನೀವು ಮಾಡಿದ ಮೇಲೆ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಅನ್ನೋಂಥದ್ದು ನೀವೇ ಕಮೆಂಟ್ಸಲ್ಲಿ ಹಾಕ್ತಾಯಿದ್ದೀರಾ. ಪ್ರತಿ ವರ್ಷ ನಾನು ನೋಡ್ತಾನೇ ಇದ್ದೀನಿ. 2.5-3 ಲಕ್ಷ ವ್ಯೂಸ್ ಹೋಗುತ್ತೆ. ಯಾಕಂತಂದರೆ ಅಷ್ಟು ಒಳ್ಳೆಯದಾಗಿದೆ ವರಮಹಾಲಕ್ಷ್ಮಿ ಹಬ್ಬ ನಾನು ಕೊಟ್ಟಿರೋಂಥ ಲಗ್ನದಲ್ಲಿ ಮಾಡಿರೋದ್ರಿಂದ. ಸೊ ಈ ಥರ ಲಗ್ನಗಳನ್ನ ಫಾಲೋ ಮಾಡಬೇಕು. ಬ್ಲೈಂಡಾಗಿ ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಕುಂಭ ಲಗ್ನ ಅಂತ ಕೊಟ್ಬಿಡ್ತಾರೆ. ಖಂಡಿತ ಮಾಡೋಕ್ಕೆ ಹೋಗಬೇಡಿ, ಅದು ಲಗ್ನನೇ ಅಲ್ಲ ನನ್ನ ಪ್ರಕಾರ. ನಾವೇನೇ ಲಗ್ನ ಇಡ್ತೀವಿ ಅಂದರೆ, ಲಗ್ನಾಧಿಪತಿ ಎಲ್ಲಿದ್ದಾನೆ, ಆ ಒಂದು ಲಗ್ನದಲ್ಲಿ ನಮಗೆ ಯಾವ ಗ್ರಹ ಕೂತ್ಕೊಂಡಿದೆ, ಅದು ನಮಗೆ ಏನು ಕೊಡುತ್ತೆ ಅನ್ನೋಂಥದ್ದನ್ನ ನಾವು ನೋಡಬೇಕು. ಆ ರೀತಿಯಲ್ಲಿ ಲಗ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಲಗ್ನದ ಅಧಿಪತಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದರಿಂದ ಮಹಾಲಕ್ಷ್ಮಿ ಅಂತ ಬಂದಾಗ ದುಡ್ಡು ನಮ್ಮ ಆಸೆ ನೆರವೇರಿಸ್ಕೊಳ್ಳೋದಕ್ಕೆ ಅಂತ ನಾವು ಮಾಡುವಾಗ ಇದನ್ನು ನೋಡಲೇಬೇಕಾಗುತ್ತೆ. ಸೊ ಈ ಟೈಮ್ ಹೇಳಿದ್ದೀನಿ,
8ನೇ ತಾರೀಕುವರೆಗೂ ಹೇಳಿದ್ದೀನಿ, 15ನೇ ತಾರೀಕುವರೆಗೂ ಹೇಳಿದ್ದೀನಿ, 22ನೇ ತಾರೀಕುವರೆಗೂ ಹೇಳಿದ್ದೀನಿ. ಸೊ, ಈ ಒಂದು ಶುಕ್ರವಾರ ಆಗಿಲ್ಲ ಅಂದರೆ ನೆಕ್ಸ್ಟು 3 ಇನ್ನು ಅಂದರೆ 2 ಶುಕ್ರವಾರ ಸಿಗುತ್ತೆ ನಿಮಗೆ. ಸೊ, ಈ 3 ಶುಕ್ರವಾರದಲ್ಲಿ ಯಾವತ್ತು ನಿಮ್ಗಾಗುತ್ತೆ ಖಂಡಿತವಾಗ್ಲೂ ಈ ಟೈಮ್ ಫಾಲೋ ಮಾಡಿಕೊಂಡು ಈ ಲಗ್ನದಲ್ಲೇ ಪೂಜೆ ಮಾಡಿ ಅಂತ ಹೇಳ್ತೀನಿ. ಇನ್ನು ತುಂಬ ಜನ ಏನಂದರೆ ಯಾವ ಕಲರ್ ನಾವು ಸ್ಯಾರಿ ಉಡಿಸ್ಬೇಕು ಈ ವರ್ಷ ಅಂತ ಕೇಳ್ತೀರಾ. ಇದನ್ನ ನಾನು ಪ್ರತಿ ವರ್ಷ ಯಾವತ್ತೂ ಹೇಳ್ತಾ ಇರಲಿಲ್ಲ. ಬಟ್ ತುಂಬ ಜನ ಕೇಳ್ತಾನೆ ಇದ್ರಿ ಯಾವುದು ಕಲರ್ ತಗೊಳ್ಳಿ ನಾನು ಸ್ಯಾರಿ, ಯಾವ್ದು ಸೀರೆನೂ ಉಡಿಸ್ಲಿ ಮಹಾಲಕ್ಷ್ಮಿಗೆ ಅನ್ನುವಂಥದ್ದು. 8 ಆ್ಯಂಡ್ 6 ಕಾಂಬಿನೇಷನ್ ಬಂದಿರೋವಂಥದ್ದು, ಜೊತೆಗೆ ಈ ವರ್ಷ 2025 9 ಬಂದಿರೋವಂಥದ್ದು. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೆಲವು ಕಲರ್ಸ್ ನಾನು ಕೊಡ್ತೀನಿ. ಆ ಕಲರ್ಸಲ್ಲಿ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಮತ್ತೆ ಅದಕ್ಕೊಂದು ಇನ್ನೊಂದು ಕಮೆಂಟ್ ಹಾಕಬೇಡಿ, ನನ್ನ ಹತ್ರ ಗ್ರೇ ಇದೆ ಅದನ್ನು ಉಡಿಸ್ಲಾ ಇದನ್ನು ಉಡಿಸ್ಲಾ. ನಾನು ಏನು ಹೇಳ್ತೀನಿ ಅದೇ ಕಲರ್ಸೇ ಉಡಿಸ್ಬೇಕು, ಇಲ್ಲ ಅಂತಂದರೆ ನಿಮ್ಮ ಇಷ್ಟ ಯಾವ್ದಾದ್ರು ಉಡಿಸ್ಕೊಳ್ಳಿ. ಸುಮ್ಮನೆ ಕಮೆಂಟ್ ಹಾಕೋಕೆ ಹೋಗ್ಬೇಡಿ. ನಾನೀಗ ಹೇಳೋವಂಥ ಏನು ಕಲರ್ಸ್ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಈ ವರ್ಷಕ್ಕೆ ತುಂಬ ಒಳ್ಳೆ ಕಲರ್ಸು. ಸೊ, ಅದನ್ನು ಯೂಸ್ ಮಾಡ್ಕೋಬೋದು. ಯಾವ್ದ್ಯಾವುದು ಅಂದರೆ ರೆಡ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ರೆಡ್ ಯೂಸ್ ಮಾಡ್ಕೊಳ್ಳಿ, ಆರೆಂಜ್ ಯೂಸ್ ಮಾಡ್ಕೊಳ್ಳಿ, ಯೆಲ್ಲೋ ಯೂಸ್ ಮಾಡ್ಕೊಳ್ಳಿ, ಕ್ರೀಮ್ ಯೂಸ್ ಮಾಡ್ಕೊಳ್ಳಿ, ವೈಟ್ ಯೂಸ್ ಮಾಡ್ಕೊಳ್ಳಿ, ಗೋಲ್ಡ್ ಕಲರ್ ಯೂಸ್ ಮಾಡ್ಕೊಳ್ಳಿ, ಲೈಟ್ ಬ್ಲೂ ಕಲರ್ಸ್, ತುಂಬ ಡಾರ್ಕ್ ಬ್ಲೂಗೆ ಹೋಗಬೇಡಿ, ಲೈಟ್ ಬ್ಲೂ ಕಲರ್ಸ್ ಯೂಸ್ ಮಾಡ್ಕೊಳ್ಳಿ, ಪಿಂಕ್ ಯೂಸ್ ಮಾಡಿ, ಗ್ರೀನ್ ಯೂಸ್ ಮಾಡಿ. ಇಷ್ಟು ಕಲರ್ಸಲ್ಲಿ ಯಾವ ಸೀರೆ ಬೇಕಾದ್ರೂ ತೊಗೊಳ್ಳಿ. ಇದು ಬಿಟ್ಟು ಬೇರೆ ಕಲರ್ಸ್ ಅಂದರೆ ಬೇಡ ಅಂತ ಹೇಳ್ತೀನಿ. ಅದ್ರ ಮೇಲೆ ನೀವು ತೊಗೊಂಡಿರ್ತೀರ ಅಂದರೆ ಅದು ನಿಮಗೆ ಸೇರಿದಂಥದ್ದು. ಯಾಕಂದರೆ ಈ ಥರ ನಾನೊಂದು ಕಲರ್ಸ್ ಬಗ್ಗೆ ಯಾವತ್ತೂ ಹೇಳ್ತಾ ಇರಲಿಲ್ಲ. ತುಂಬ ಜನ ಕೇಳ್ತಾ ಇದ್ದಿದ್ದರಿಂದ ನಾನು ಇದನ್ನೆಲ್ಲ ಸರ್ಚ್ ಮಾಡಿ ಅಸ್ಟ್ರಾಲಜಿಕಲ್ ಆ್ಯಂಡ್ ನ್ಯೂಮರಾಲಜಿಕಲ್ ಪ್ರಕಾರ ಎರಡಕ್ಕೂ ಕಂಬೈನ್ ಮಾಡಿ ಬ್ಲೆಂಡಾಗಿ ಜೆಲ್ ಆಗುವಂಥ ಕಲರ್ಸ್ ಯಾವುದು ಅಂತ ಕಂಡುಹಿಡಿದು ರೆಡ್ಡು, ಆರೆಂಜು, ಯೆಲ್ಲೋ, ಕ್ರೀಮು, ವೈಟು, ಗೋಲ್ಡು, ಲೈಟ್ ಬ್ಲೂ ಕಲರ್ಸು ಮತ್ತು ಪಿಂಕು, ಗ್ರೀನು ಇಷ್ಟು ಕಲರ್ಸ್ನ ನೀವು ಆರಾಮಾಗಿ ವರಮಹಾಲಕ್ಷ್ಮಿಗೆ ಉಡಿಸ್ಬೋದು ಅಂತ ಹೇಳ್ತೀನಿ. ಸೊ, ಈ ಕಲರ್ಸಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾವ್ದಾದ್ರು ತೊಗೊಂಡು ಉಡಿಸ್ಬೋದು. ಇನ್ನು ನಾನು ಹೇಳಿರೋಂಥ ಈ ಟೈಮಿಂಗ್ಸ್ ಏನಿದೆ, ಈ ಲಗ್ನದ ಟೈಮಿಂಗ್ಸು, ಈ ಟೈಮಿಂಗ್ಸಲ್ಲೇ ಪೂಜೆ ಮಾಡುವಂಥದ್ದು ಒಳ್ಳೆಯದು. ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಅದೇ ರೀತಿಯಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾನು ಹೇಳಿರೋಂಥ ಟೈಮ್ಗೆ ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಕೊಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಸೊ, ಈ ಲಗ್ನದಲ್ಲಿ ಮಾಡಿದವರು ಮುಂದೆ ಕಮೆಂಟ್ ಹಾಕ್ತೀರ ನಿಮ್ಮ ಆಸೆ ಕನಸುಗಳು ಯಾವ ಥರ ನೆರವೇರಿದೆ ಅನ್ನುವಂಥದ್ದು. ಯಾಕಂದರೆ ಲಗ್ನ ಅಷ್ಟು ಮಹತ್ವ ಕೊಡುತ್ತೆ ಅಂತ ಹೇಳೋವಂಥದ್ದು. ಸೊ, ವರಮಹಾಲಕ್ಷ್ಮಿ ಹೆಂಗೆ ಪೂಜೆ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಮಾಡ್ತಾ ಇರೋರಿಗೆ ಹೆಂಗೆ, ಮಾಡಿರೋರು ಆಲ್ರೆಡಿ ಮರ್ತಿರೋರಿಗೆ ಹೆಂಗೆ ಅಂದರೆ ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ. ಸೊ, ಆ ವಿಡಿಯೋನ ನೀವೇನು ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ, ಆ ವಿಡಿಯೋ ಚೆಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಲೈನಾಗಿ ಬರುತ್ತೆ ನಾನು 3-4 ವರ್ಷದಿಂದ ಹೇಳಿರೋವಂಥದ್ದು. ಅದನ್ನು ನೋಡಿಕೊಂಡು ಹಬ್ಬಗಳನ್ನ ಮಾಡಿ. ಕೆಲವ್ರು ಕೇಳ್ತೀರ ನಾವು ಇವಾಗ ಯಾವತ್ತೂ ಮಾಡೇ ಇಲ್ಲ, ಈಗ ಮಾಡ್ಬೋದಾ ಸ್ಟಾರ್ಟ್? ಖಂಡಿತವಾಗ್ಲೂ ಮಾಡ್ಬೋದು. ಅದ್ರ ಬಗ್ಗೆಯೂ ಕೂಡ ನಾನು ಆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ, ಆ ವಿಡಿಯೋಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಈ ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ಈ ಒಳ್ಳೆ ಲಗ್ನದಲ್ಲಿ ಪೂಜೆ ಮಾಡಿ ಆ ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಕೃಪೆ ತೋರಲಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಕನಸುಗಳನ್ನ ನೆರವೇರಿಸಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.